ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ, ಎಂದಿನಂತೆ ಮಸಾಲ ಪ್ರಿಪ್ರೇಷನ್ ನಡೀತಾ ಇದೆ. ಮಧ್ಯಾಹ್ನ ಆರ್ಡರ್ ಬಂದಿರಲಿಲ್ಲ, ಹಾಗಾಗಿ ಪೆಂಡಿಂಗ್ ಇದ್ದಂಥ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ತೆಗೆದು ಬಿಸಿಲಿಗೆ ಒಣಗಲಿಕ್ಕೆ ಹಾಕಿದ್ದೆ. ಅಕ್ಕಿನ ಕ್ಲೀನ್ ಮಾಡ್ತಾ ಇದ್ದೀನಿ. ಅಕ್ಕಿ ಕ್ಲೀನೇ ಇರುತ್ತೆ, ಆದರೂ ಸಹ ಕೆಲವೊಮ್ಮೆ ಕಸ ಎಲ್ಲ ಇರುತ್ತಲ್ವ, ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಪಾರ್ಸಲ್ ಕೂಡ ಬಂತು, ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಇದು ಹಸ್ಬೆಂಡಿನ ಪಾರ್ಸಲ್. ಏನೋ ಕಾರಿಗೆ ಬೇಕಾಗಿರುವಂಥ ಥಿಂಗ್ಸ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಟಿಶ್ಯೂ, ಮ್ಯಾಗ್ನೆಟ್, ಹಾಗೆ ಫ್ರೆಶ್ನರ್ ಎಲ್ಲ ಇದೆ. ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ, ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಹಾಗಾಗಿ ಕೇಕ್ ತರೋಕ್ಕೆ ಅಂತ ಹೋಗಿದ್ದೀನಿ. ಬಂದು ರವೆ ಪಾಯಸ ಮಾಡಿದ್ದೆ. ಬಲೂನ್ ಸ್ವಲ್ಪ ಹಾಕೋಣ ಅಂದರೆ ನನ್ನ ಮಗಳು ಹಾಕೋಕ್ಕೆ ಕೊಡ್ತಾ ಇರಲಿಲ್ಲ, ಪದೇ ಪದೇ ತೆಗಿತಾ ಇದ್ಲು. ಸೊ ಟೇಬಲ್ಗೆ 2 ಉಳಿದಿದೆ ಬಲೂನು. ಇನ್ನೊಂದು ಪಾರ್ಸಲ್ ಕೂಡ ರಿಸೀವ್ ಆಯಿತು ಆಗಲೇ. ಮೊದಲು ಕೇಕ್ ಕಟ್ ಮಾಡೋಣ ಅಂತ ಕೇಕನ್ನು ಅರೇಂಜ್ ಮಾಡ್ತಾ ಇದ್ದೀವಿ. ನನ್ನ ಮಗಳಿಗೆ ಕೇಕ್ ಕಟ್ ಮಾಡೋವರೆಗೂ ಕೂಡ ಪುರ್ಸತ್ತಿರಲಿಲ್ಲ. ನಾನು ಕಟ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ಲು. ಅವಳಿಗೆ ಅಷ್ಟೊಂದು ಮಾತು ಬರಲ್ಲ, ಇವಾಗ ಕಲಿತಾ ಇದ್ದಾಳೆ. 2.5 ಇಯರ್ಸ್ ಅವಳಿಗೆ. ಕೇಕ್ ಕಟ್ ಮಾಡಿಬಿಟ್ಟು ತಿಂದು ಎಂಜಾಯ್ ಮಾಡುವಾಗಲೇ ಒಂದು ಆರ್ಡರ್ ಬಂತು. ಅದನ್ನು ರೆಡಿ ಮಾಡಿ ಕೊಟ್ಟು ಕೂತಿದ್ವಿ ಅಷ್ಟೇ. ಆಗಲೇ ಇನ್ನೊಂದು ಆರ್ಡರ್ ಕೂಡ ಬಂತು, ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀವಿ. ರಾತ್ರಿ ಆರ್ಡರ್ ಬಂದರೆ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾರೆ, ಇಬ್ಬರು ಸೇರಿ ಆರ್ಡರ್ನ ರೆಡಿ ಮಾಡ್ತೀವಿ. ನಾನು ಏನೇ ಕೆಲಸ ಮಾಡಬೇಕು ಅಂದರೂ ನನ್ನ ಹಸ್ಬೆಂಡ್ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನಾನು ಲಕ್ಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.